ಅಶೋಕ್, ನೆನ್ನೆ ಈ ಅಸ್ಥಿನ ರಾಮ್ ವಿಸರ್ಜನೆ ಮಾಡ್ಲಿಲ್ವಾ? ಎಲ್ಲಿಗೆ ತಗೊಂಡು ಹೋಗ್ತಿದ್ದೀರಾ ಇದನ್ನ? ಹೇಳ್ತೀನಿ ಬಾ. ಅಶೋಕ್, ಇದು ಏನ್ ಮಾಡ್ತಿದ್ದೀರಾ? ನಿನ್ನೆ ತಾನೇ ಸಿಹಿ ಆತ್ಮಕ್ಕೆ ಮುಕ್ತಿ ಕೊಡಿಸ್ಬೇಕು, ಅವಳ ಅಸ್ಥಿನ ವಿಸರ್ಜನೆ ಮಾಡ್ಬೇಕು ಅಂತೆಲ್ಲ ಹೇಳ್ತಿದ್ರಿ. ಈಗ ನೋಡಿದ್ರೆ ಮರಕ್ಕೆ ಕಟ್ತಿದ್ದೀರಾ. ಮುದ್ದು, ನಮ್ಮ ಸಿಹಿ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಬಾರ್ದು. ಅದಕ್ಕೆ ಅಸ್ಥಿನ ಮರ ಕಟ್ತಾ ಇದ್ದೀನಿ. ಸಿಹಿ, ಅಶೋಕ್ ಅಂಕಲ್ ಏನ್ ಮಾಡ್ತಾ ಇದ್ದಾರೆ? ನಾನು ಎಲ್ಲಿಗೂ ಹೋಗೋದ್ ಬೇಡ ಅಂತ ಅಕೋಶ್ ಅಂಕಲ್ ಡಿಸೈಡ್ ಮಾಡಿದ್ದಾರೆ. ಅದಕ್ಕೆ ನನ್ನ ಅಸ್ಥಿನ ಮರಕ್ಕೆ ಕಟ್ಟಿದ್ದಾರೆ. ಹೌದಾ? ಅಶೋಕ್, ನನ್ಗೆ ಏನು ಅರ್ಥ ಆಗ್ತಿಲ್ಲ. ಪ್ಲೀಸ್ ಸರಿಯಾಗಿ ಹೇಳಿ. ಮುದ್ದು, ದೊಡ್ಡದೊಂದು ಕೆಲಸ ಆಗಬೇಕು ಅಂತಂದರೆ ಅದಕ್ಕೆ ಸಿಹಿ ಹೆಲ್ಪ್ ಬೇಕು. ಇಷ್ಟನ್ನು ಮಾತ್ರ ಹೇಳೋಕ್ಕಾಗೋದು ನಾನು. ಸಿಹಿ, ಏನು? ಸಿಹಿನಾ? ಹಾಂ, ಸಿಹಿ ಅಲ್ಲಿದ್ದಾಳಲ್ಲ. ಹಾಯ್ ಪ್ರೀ. ಹಾಯ್ ಅಕೋಶ್ ಅಂಕಲ್. ಹಾಯ್ ಸುಬ್ಬಿ. ಸೀತಮ್ಮ ಎಲ್ಲೇ? ಏನ್ ಮಾಡ್ತೀಯಾಳೆ? ಮೇಲ್ಗಡೆ ಇದ್ದಾಳೆ. ಸಿಹಿ, ಸುಬ್ಬಿ, ಇವತ್ತಿಂದ ಆಪರೇಷನ್ ಅಲ್ಮೇಲಮ್ಮ ಶುರು. ಎಸ್ ಅಕೋಶ್ ಅಂಕಲ್. ಹಾಯ್ ಪ್ರಿಯಾ. ನೀವು ಬಂದಿದ್ದಕ್ಕ ಇಷ್ಟು ಜೋಶಲ್ಲಿ ಓಡ್ ಬಂದಿದ್ಯೋಳು. ಅದ್ ಹೇಗೆ ಗೊತ್ತಾಗತ್ತೋ ಇವಳಿಗೆ? ಮಲಗಿದ್ಲು, ದಡ ಬಡ ಅಂತ ಎದ್ದು ಬಂದ್ಲು. ಅದು ಸೀತಾ, ಆ್ಯಕ್ಚುಲಿ ನಾವು ನಿನ್ನೆನೆ ನಮ್ಮ ಟೈಮ್ ಟೇಬಲ್ನ ಇವಳು ಕೊಟ್ಟು ಹೋಗಿದ್ವಿ. ಅಂದರೆ ನಾವು ಮನೆಯಿಂದ ಎಷ್ಟು ಗಂಟೆಗೆ ಹೊರಡ್ತೀವಿ, ಇಲ್ಲಿ ಎಷ್ಟು ಗಂಟೆಗೆ ಬರ್ತೀವಿ, ಅದೆಲ್ಲ ಹೇಳಿದ್ವಿ ಅಲ್ವಾ? ಎಸ್. ನೀನ್ ನೋಡಿದ್ರೆ 4 ಬಿಡಬೇಕು ಅಂತ ಕಣ. ಯಾವ್ದೋ ಜಾಗಕ್ಕೆ ಕರಿತೀಯ, ಅಲ್ಲಿ ನೋಡ್ರೆ ಫೋನ್ ಮಾಡ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ತೀಯ. ಮನೆಗೆ ಬಂದ್ರೆ ನಾನು ಮೀಟ್ ಮಾಡದೆ ಹೋಗ್ತೀಯ. ಇದೆ ಕಣ ನಿನ್ಗೆ. ಅದು ಆ್ಯಕ್ಚುಲಿ ಬೇರೆ ಯಾವುದೋ ಕೆಲಸ ಬಂದು ಆ ಕೆಲಸ ಅಲ್ಲೇ ನಿಲ್ತು ಮಗ. ಅದೇನ್ ಕೆಲಸ ಇದೆಯೋ ಇವತ್ತು ಮುಗಿಸ್ಕೊಳ್ಳಿ. ಏನೋ ಇಂಪಾರ್ಟೆಂಟ್ ಇರಬೇಕು ಅಂತ ರಾಮ್ ಹೇಳ್ತಾ ಇದ್ರು. ಏನು ಸೈಟ್ ವಿಸಿಟಾ? ನಡಿ ಹೋಗೋಣ. ಮಗ ಅದು ಬಿಟ್ಟಾಕೋ. ಯಾಕೋ? ಆ ಕೆಲಸನ ನಾನೇ ಮಾಡಿ ಮುಗಿಸಿದ್ದೀನಿ, ನೀನು ತಲೆ ಕೆಡಿಸ್ಕೊಬೇಡ. ಹಾಂ. ಈ ಅಶೋಕ್ ತಲೆಯಲ್ಲಿ ಏನು ಓಡ್ತಿದೆ ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ವಲ್ಲ. ನಿನ್ನೆ ತನಕ ಅಸ್ತಿನ ರಾಮ್ ಕೈಲಿ ಬಿಡಿಸ್ತೀನಿ ಅಂತಿದ್ದೋರು, ಈಗ ಅದನ್ನು ಮರಕ್ಕೆ ಕಟ್ಟಿದ್ದಾರೆ. ಆದರೂ ನನ್ನ ಗಂಡ ಏನೇ ಮಾಡಿದ್ರು ಅದಕ್ಕೊಂದು ರೀಸನ್ ಇರುತ್ತೆ. ನೆನ್ನೆ ನನ್ನ ಗಂಡನ ಕರ್ಸಿ ಕಾಯಿಸಿ ಈಗ ತಲೆ ಕೆಡ್ಸ್ಕೊಬೇಡ ನಾನೇ ಕೆಲಸ ಮುಗಿಸ್ಬಿಟ್ಟೆ ಅಂದ್ರೆ ಅದೇಗಾಗುತ್ತೆ? ಕರೆಕ್ಟಾಗಿ ಕೇಳಿದ್ರಿ ಸೀತಾ. ಹೇಳಿ ಇನ್ನೊಂದ್ಸಲ ಅವನಿಗೆ. ಸೀತಾ, ನೀನು ನಿನ್ನ ಅಣ್ಣನ ಜೊತೆ ಹೀಗೆ ಜಗಳ ಆಡ್ಬೋದಾ? ಸೀತಾ, ನೀವು ನನ್ನ ಹೆಂಡತಿ ಆದ್ಮೇಲೆ ಇವನಿಗೆ ತಂಗಿ ಆಗಿದೆ ಅಂತ ಹೇಳಿ ಅವನಿಗೆ. ಫಸ್ಟು ಗಂಡ, ಆಮೇಲೆ ಅಣ್ಣ ಅಂತ ಹೇಳಿ ಸೀತಾ ಅವನಿಗೆ. ಹೌದು. ಅಂದ್ರೆ ನೀವು ಗಂಡ ಹೆಂಡತಿ ಇವಾಗ ಒಂದ್ ಪಾರ್ಟಿ, ನನ್ನ ಮೇಲೆ ತಿರುಗಿ ಬಿದ್ದಿದ್ದೀರಾ ಅನ್ನಿ. ಅಯ್ಯೋ, ಈ ಪ್ರಪಂಚದಲ್ಲಿ ನನಗೆ ಸಾಥ್ ಕೊಡೋರು ಒಬ್ರು ಇಲ್ವೇ? ಅವರಿಬ್ರು ಗಂಡ ಹೆಂಡತಿ ಒಂದು ಟೀಮ್ ಆದ್ರೆ ಏನು ಅಶೋಕ್, ನಿಮ್ ಜೊತೆ ನಾನು ಯಾವಾಗ್ಲೂ ಇರ್ತೀನಿ. ಏನ ಜಗಳ ಬಿದ್ದ? ಬರೋ 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 ಬರೋ. ಇದೆ ಮಾತಾ? ಎಸ್.
ಬರೋ. ಈ ಅಕ್ಕೋಶ್ ಅಂಕಲ್ಗೆ ಅಪ್ಪ ಸಿಕ್ಬಿಟ್ರೆ ಎಲ್ಲ ಮತ್ತೋಗುತ್ತೆ. ಮಾಡ್ಬೇಕಾಗಿರೋ ಕೆಲಸ ಮಾಡೋದ್ ಬಿಟ್ಟು ಯೂಸ್ಲೆಸ್ ಜಗಳ ಆಡ್ತಾ ಇದ್ದಾರೆ. ಸುಬ್ಬಿ, ಅಕ್ಕೋಶ್ ಅಂಕಲ್ ಹತ್ರ ನಾನು ಮಾತಾಡ್ಬೇಕು. ಬಾ. ಅಂಕಲ್, ಸಿಹಿ ಕರೀತಾ ಇದ್ದಾಳೆ. ಬಂದೆ. ಏನ್ ಹೇಳಿದವಳು? ಅದು ಸಿಹಿ ನನ್ನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಬೇಕಂತೆ. ನನ್ನೂ ಸೇರಿಸ್ಕೊಳ್ಳೋ ಆಟಕ್ಕೆ. ನೋ ವೇ, ಚಾನ್ಸೇ ಇಲ್ಲ. ಬಾ ಬಾ ಬಾ, ಹೋಗೋಣ ಹೋಗೋಣ ಹೋಗೋಣ. ಅವ್ವ, ನೋಡಿ ಸೀತಾ, ನನ್ನ ಆಟಕ್ಕೆ ಸೇರಿಸ್ಕೊಳ್ಳೋದಿಲ್ವಂತೆ. ರಾಮ್, ಹೋಗ್ಲಿ ಬಿಡಿ. ಬನ್ನಿ ತಿಂಡಿ ತಿನ್ನಿ. ಬಾ ಪ್ರಿಯಾ. ಅಶೋಕ್ ಅಂಕಲ್, ಅದ್ಯಾವುದೋ ಆಪರೇಷನ್ ಆಮೇಲಮ್ಮ ಅಂತ ಹೇಳಿ ಕೆಲ್ಸನೇ ಶುರು ಮಾಡಿಲ್ವಲ್ಲ ಅಂತ ಸಿಹಿ ಕೇಳ್ತಾ ಇದ್ದಾಳೆ. ಸುಬ್ಬಿ, ಅದು ಆಮೇಲಮ್ಮ ಅಲ್ಲ, ಅಲ್ಮೇಲಮ್ಮ. ಹಾ, ಅದೇ. ಅಂದ್ರೆ ಆಪರೇಷನ್ ಭಾರ್ಗವಿ ಚಿಕ್ಕಿ ಇವತ್ತಿಂದಾನೆ, ಈಗ್ಲಿಂದಾನೆ ಸ್ಟಾರ್ಟ್. ಆದ್ರೆ ಏನ್ ಮಾಡ್ಬೇಕು ಅಂತ ಸಿಹಿ ಹೇಳಬೇಕು. ಯಾಕೆಂತಂದ್ರೆ ನಮ್ಮ ಟೀಮ್ಗೆ ಸಿಹಿನೇ ಹೆಡ್ಡು. ಹೇಳ ಸಿಹಿ, ಏನ್ ಮಾಡ್ಬೇಕು? ಮೊದ್ಲು ನಾವ್ ಹೇಳೋದ್ರ ಮೇಲೆ ಅಪ್ಪನ್ಗೆ ನಂಬಿಕೆ ಬರೋ ಹಾಗೆ ಮಾಡ್ಬೇಕಂತೆ. ಸಿಹಿ ಆಕ್ಸಿಡೆಂಟ್ ಹೇಗಾಯ್ತು ಅನ್ನೋದನ್ನ ಗೊತ್ತು ಮಾಡಿಸ್ಬೇಕಂತೆ. ಇದೆಲ್ಲ ಆಲ್ರೆಡಿ ಡಿಸ್ಕಷನ್ ಆಗಿರೋ ವಿಷಯ. ನಿಮ್ಮ ಅಪ್ಪಂಗೆ ಆಗಿರೋದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂತ ಹೇಳಿದ್ರೆ ಅವನು ಮಹಾ ಬುದ್ಧಿವಂತ, ನಂಬೇಕಲ್ಲ. ಓ ಓಕೆ ಓಕೆ. ದಡ್ಡ ನಿಮ್ಮಪ್ಪ ಅಲ್ಲ, ನಾನು ಬುದ್ಧಿವಂತ, ಅಂದ್ರೆ ದಡ್ಡ. ಓಕೆನಾ? ಬಟ್ ರಾಮ್ಗೆ ನಿಂದ ಆಗಿರೋದು ಆಕ್ಸಿಡೆಂಟ್ ಅಲ್ಲ ಅಂತ ಹೇಳಿದ್ರೆ ಅವ್ನು ನಂಬಲ್ಲ. ಏ ಸುಬ್ಬಿ, ಕೇಳಿಲಿ. ನಂಬಿಸ್ಬೇಕಂತೆ. ಹೇಗೆ? ಸರಿ, ಏನಂತೆ? ಅವಳೊಂದು ಚೀಟಿ ಬರ್ಕೊಡ್ತೀನಿ ಅಂತ ಅಂದಿದ್ದಾಳೆ. ಅವಳ ಹ್ಯಾಂಡ್ ರೈಟಿಂಗ್ ಅಲ್ಲಿರೋ ಲೆಟರ್ನ ಅಪ್ಪನ ಕೈಯಲ್ಲಿ ಸಿಗೋ ತರ ಓದೋ ತರ ನೀವ್ ಮಾಡ್ಬೇಕಂತೆ. ನನಗಿದು ಓಕೆ. ಓಕೆ, ಡನ್ ಅಕುಶ್ ಅಂಕಲ್. ಸುಬ್ಬಿ, ಹೋಗಿ ಒಂದು ಪೇಪರ್ ಪೆನ್ಸಿಲ್ ತಗೊಂಡ್ಬರ್ತೀಯಾ? ತಗೊಂಡ್ ಬರ್ತೀನಿ. ಸಿಹಿ, ಅಕುಶ್ ಅಂಕಲ್, ನಾನು ಇಲ್ಲಿದ್ದೀನಿ, ಎಲ್ಲೆಲ್ಲೋ ಹುಡುಕ್ಬೇಡಿ. ತಗೊಂಡ್ ಬಂದೆ. ಸಂಧ್ಯಾ, ಸಿಹಿ ಕೊಡು. ನನ್ನ ಸಾವಿಗೆ ಕಾರಣ ಯಾರು ಅಂತ ಗೊತ್ತಾದ್ರೆ ನೀವು ಶಾಕ್ ಆಗ್ತೀರಾ. ನನ್ನ ಸಾವಿಗೆ ಜಸ್ಟಿಸ್ ಸಿಗ್ಬೇಕಂದ್ರೆ ನೀವು ಅವರಿಗೆ ಶಿಕ್ಷೆ ಕೊಡಿಸ್ಬೇಕು. ನಿಮ್ಮ ಮಗಳು ಸಿಹಿ. ತಗೊಳ್ಳಿ.
ಸಿಹಿ ಹ್ಯಾಂಡ್ ರೈಟಿಂಗ್. ಇನ್ನೇನಾದರೂ ರಾಮ್ ನೋಡಿದ್ರೆ ಪಕ್ಕ ನಂಬ್ತಾನೆ, ಡೌಟೇ ಬೇಡ. ನಾನು ಈಗಲಿಂದ ರಾಮ ಕೊಡ್ತೀನಿ, ಈಗಲೇ ಕೊಡ್ತೀನಿ. ಏನಾಯ್ತು ಅಂಕಲ್? ಅಲ್ಲ, ಇದನ್ನ ಸಿಹಿನೇ ರಾಮ ಕೊಡ್ಬೋದಲ್ವಾ? ಅವಳಿಗೆ ಪವರ್ ಬಂದಿದೆಯಲ್ಲ. ಅಯ್ಯೋ, ನಾನ್ ಕೊಟ್ರೆ ಅಪ್ಪನ್ಗೆ ಹೆದರಿಕೆ ಆಗಲ್ವಾ? ಯಾವ್ದೋ ಗಾಳಿ ಬಂದ್ ಕೊಡ್ತು ಅಂತ ಸುಮ್ನೆ ಕೊಡಕ್ ಹೇಳು ಸುಬಿ ಅವ್ರಿಗೆ. ಅಂಕಲ್, ಸಿಹಿ ಹೋಗ್ ಕೊಟ್ರೆ ಗಾಳಿಯಲ್ಲಿ ಕಾಗ್ದ ಹಾರ್ಕೊಂಡ್ ಬಂತು ಅಂತ ಇವ್ರಪ್ಪ ಅಲ್ಲ, ನಂಗೂ ಅಪ್ಪ ಅಲ್ವಾ? ನಮ್ಮಪ್ಪ ಹೆದರ್ಕೊಳ್ಳಲ್ವಾ? ಕರೆಕ್ಟ್ ಸಿಹಿ. ನಾನೇ ಕೊಡ್ತೀನಿ. ಭಾರ್ಗವಿ ಆಂಟಿ, ಇದನ್ನ ಅಪ್ಪ ನೋಡ್ಲಿ, ಅವಾಗ ನಿಮ್ಗಿದೆ. ಡೋಂಟ್ ಗಿವ್ ಮಿ ಎನಿ ರೀಸನ್ ಸುಮಂತ್. ಕೆಲಸ ಮಾಡಕ್ ಬರ್ತಾ ಇದ್ರೆ ಸುಮ್ಮನೆ ರೀಸನ್ಸ್ ಕೊಬೇಡಿ. ಐ ವಾಂಟ್ ದ ರಿಪೋರ್ಟ್ ಇಮಿಡಿಯೇಟ್ಲಿ. ಅಲ್ ಬಿ ದೇರ್. ಮಗ, ವೇರೋಸ್ ಹತ್ರ ಏನೋ ಪ್ರಾಬ್ಲಮ್ ಆಗಿದೆ, ಇಮಿಡಿಯೇಟ್ಲಿ ಹೋಗ್ಬೇಕು. ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಒಂದು ಹೇಳೋದಿದೆ ಕಣೋ. ಮಗ, ಫಸ್ಟ್ ವೇರೋಸ್ ಹತ್ರ ಹೋಗೋಣ, ಆಮೇಲೆ ಮಾತಾಡೋಣ ಪ್ಲೀಸ್. ಸಿಹಿ ಬಗ್ಗೆ. ಸಿಹಿ ಬಗ್ಗೆನಾ? ಏನು ನೆನ್ನೆ ಇದ್ರ ಬಗ್ಗೆನೇ ಮಾತಾಡೋದಕ್ಕೆ ಕರ್ತಿದ್ದ? ಮಗ, ಸಿಹಿ ಬದುಕಿಲ್ಲ. ಈ ವಿಷಯ ಕಷ್ಟ ಆದರೂ ಹೇಗೋ ಒಂದು ನಾವು ಒಪ್ಕೊಂಡಿದ್ದೀವಿ. ಆದರೆ ಅವಳು ಸಾವಿನ ಹಿಂದೆ ಯಾರ್ದೋ ಕುತಂತ್ರ ಇದೆ ಅನ್ನೋದಾದರೆ ಇದನ್ನು ಒಪ್ಕೊಳ್ಳೋಕ್ಕೂ ಆಗಲ್ಲ, ಕ್ಷಮಿಸೋಕ್ಕೂ ಆಗಲ್ಲ. ಮಗ, ಇದುವರೆಗೂ ಸಿಹಿ ಸಾವು ಹೇಗಾಯಿತು ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಉತ್ತರನೇ ಇಲ್ಲ ಕಣೋ. ಈಗ ಅದ್ರ ಉತ್ತರ ಕಂಡುಹಿಡಿಯೋ ಟೈಮ್ ಬಂದಿದೆ ಕಣೋ. ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು ಅಂತೀಯ? ನನಗೆ ಆ ಯೋಚನೆ ಬಂದಿಲ್ಲ ಅಂತ ಅಂದ್ಕೊಂಡಿದ್ಯಾ ಅಶೋಕ್? ನನ್ನ ಮಗಳು ಸಾವಿಗೆ ನ್ಯಾಯ ಪಡ್ಕೋಬೇಕು ಅಂತ ನನಗಿರಲ್ವಾ? ಈ ಪೊಲೀಸ್ ಕೇಸು, ಕೋರ್ಟು ಅಂತ ಹಿಂದೆ ಓಡಾಡಿದ್ರೆ ಮನೆ ಹತ್ರ ಪೊಲೀಸು ಎಲ್ಲರೂ ಬರ್ತಾರೆ. ಆಗ ಸೀತಂಗೆ ಏನೋ ಹೇಳ್ತೀಯ? ಒಂದಲ್ಲ ಒಂದಿನ ಸೀತಂಗೆ ಈ ವಿಷಯ ಗೊತ್ತಾದ್ರೆ? ಮಗ, ನಾನು ನಿನ್ನ ಮಾತನ್ನು ಒಪ್ಕೊತೀನಿ, ಆದರೆ ಈ ವಿಷಯನ ಹಾಗೆ ಬಿಡೋಕ್ಕಾಗಲ್ಲ ಕಣೋ. ಸಿಹಿನ ಸಾಯಿಸಿದವ್ರಿಗೆ ನಾವು ಶಿಕ್ಷೆ ಕೊಡಿಸ್ಲೇಬೇಕು ಮಗ. ಅವ್ರಿಗೆ ಶಿಕ್ಷೆ ಕೊಡ್ಸೋಕೆ ಈಗಷ್ಟೇ ಸುಧಾರಿಸ್ಕೊಂಡು ಹುಷಾರಾಗ್ತಿರೋ ನನ್ನ ಸೀತನ್ಗೆ ಶಿಕ್ಷೆ ಕೊಡೋಕೆ ನನಗಿಷ್ಟ ಇಲ್ಲ ಮಗ. ಅದಕ್ಕೆ ಇದನ್ನೆಲ್ಲ ಮರೆತು ಮೂವ್ ಆನ್ ಆಗಿದ್ದೀನಿ. ಅದನ್ನು ನೀನು ಅರ್ಥ ಮಾಡ್ಕೋ ಅಶೋಕ್. ಸರಿ ಮಗ, ನಾನು ನಿನಗೆ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಆದರೆ ಈ ಫೈಲ್ನ ಒಂದ್ಸಲ ನೋಡು. ಯಾವ ಫೈಲು ಇದು? ಆಫೀಸ್ದ? ನನಗೋಸ್ಕರ ಪ್ಲೀಸ್ ಒಂದ್ಸಲ ನೋಡು. ಹಠ ಮಾಡಬೇಡ ಅನಿ. ಸಮ್ಮರ್ ಕ್ಯಾಂಪ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನಿನಗೆ ಬೇಕಾಗಿರೋ ಆಟ ಆಡಿಸ್ತಾರೆ, ಕತೆ ಹೇಳಿಸ್ತಾರೆ, ನೀನು ಇಷ್ಟ ಆಗಿರೋ ಆಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾರೆ. ನೀನು ನೋಡು, ಹೋಗಲ್ಲ ಅಂತ ಗಲಾಟೆ ಮಾಡ್ತಾ ಇದೆಯಾ? ನಾನ್ ಮಾತ್ರ ಯಾಕೆ ಹೋಗ್ಬೇಕು? ಸಿಯಾಕ್ ಬರಲ್ಲ? ಅವಳು ನೆಕ್ಸ್ಟ್ ಇಯರ್ ಜಾಯಿನ್ ಆಗ್ತಾಳೆ, ಸರಿನಾ? ಇವಾಗ ನೀನು ಹೋಗು. ಇಲ್ಲ, ಸಿಹಿ ಬಂದ್ರೆ ಮಾತ್ರ ನಾನು ಕ್ಯಾಂಪ್ಗೆ ಹೋಗ್ತೀನಿ, ಇಲ್ಲ ನಾನು ಹೋಗೋದೇ ಇಲ್ಲ. ಇದನ್ನ ಮಾಮ್ಗೆ ಹೇಳ್ಬಿಡಿ. ಸಮ್ಮರ್ ಕ್ಯಾಂಪ ಹಂಗಂದ್ರೆ ಏನು? ನಿಂಗೆ ಅಷ್ಟು ಗೊತ್ತಿಲ್ವಾ? ಈ ಸಮ್ಮರ್ ಕ್ಯಾಂಪಲ್ಲಿ ಕಿಡ್ಸ್ಗೆ ಆಟ ಆಡಿಸ್ತಾರೆ. ಗೇಮು, ಸ್ಟೋರಿ ಡ್ರಾಯಿಂಗು ಎಲ್ಲ ಇರುತ್ತೆ. ಹೌದಾ? ನಿನ್ನ ಅಣ್ಣನ್ಗೆ ಹೋಗು ಅಂದ್ರೆ ಸಿಹಿ ಬಂದ್ರೆ ಮಾತ್ರ ಹೋಗೋದು, ಇಲ್ಲಾಂದ್ರೆ ಹೋಗಲ್ಲ ಅಂತ ಹೇಳ್ತಾನೆ ನೋಡು. ನಾನು ಅನಿಗೆ ಜೊತೆ ಹೋಗ್ತೀನಿ. ವಾವ್, ಸಿಹಿ ನೀನ್ ಬರ್ತೀಯಾ? ಹಂಗಂದ್ರೆ ನಾನು ರೆಡಿ. ಚಿಕ್ಕಿ, ನಾನು ಹೋಗ್ತೀನಿ. ಸಿಹಿ, ನೀನು ಸಮ್ಮರ್ ಕ್ಯಾಂಪ್ಗೆ ಹೋಗ್ತೀಯಾ? ಅದೆಲ್ಲ ಏನೂ ಬೇಡ, ನೀನು ಮನೇಲೇ ಇರೋ. ಯಾಕಮ್ಮ ಸೀತಾ, ಅವಳು ಹೋಗೋದು ಬೇಡ ಅಂತಿದ್ಯಾ? ತಾತ, ನನಗೆ ಸಿಹಿನ ಎಲ್ಲೂ ಕಳ್ಸೋಕ್ಕೆ ಇಷ್ಟ ಇಲ್ಲ. ಎಲ್ಲದಕ್ಕೂ ಯಾಕಿಷ್ಟು ಹೆದರ್ಕೋತಾ ಇದೀಯಾ? ಸಿಹಿ ಸಮ್ಮರ್ ಕ್ಯಾಂಪ್ಗೆ ಹೋದ್ರೆ ತಪ್ಪೇನಿದೆ? ಮಕ್ಕಳು ಇಂಥದ್ದಕ್ಕೆಲ್ಲ ಹೋಗ್ಬೇಕಮ್ಮ, ಇದರಿಂದ ಬೇಕಾದಷ್ಟು ಕಲಿತಾರೆ. ನೀನು ಅವಳನ್ನ ಕಳಿಸೋದಿಲ್ಲ ಅಂತಂದರೆ ಏನಮ್ಮ? ಸಿಹಿ ಎಲ್ಲಾದರೂ ಹೋದರೆ ಅವಳನ್ನ ನನ್ನಿಂದ ದೂರ ಮಾಡಿಬಿಡ್ತಾರೆ ಅಂತ ಭಯ ಇದೆ. ಅದಕ್ಕೆ ಅವಳನ್ನ ನನಗೆ ಎಲ್ಲೂ ಕಳ್ಸೋಕ್ಕೆ ಧೈರ್ಯನೇ ಬರ್ತಿಲ್ಲ.
ಸೀತಾ, ನಿನ್ನ ಭಯಕ್ಕೆ ಒಂದು ಅರ್ಥ ಇದೆ, ನಂಗೆ ಗೊತ್ತು. ಹಾಗಂತ ನೀನು ಎದುರುಕೊಂಡು ನಿನ್ನ ಮಗಳನ್ನ 4 ಗೋಡೆ ಮಧ್ಯ ಬಂಧಿಸೋದು ತಪ್ಪಲ್ವೇನಮ್ಮ? ಹೌದು ಕಣೆ ಸೀತಾ, ಅವಳು ಸಮ್ಮರ್ ಕ್ಯಾಂಪಿಗೆ ಹೋಗ್ಲಿ ಕಣೆ. ಮಕ್ಳಿಗೆ ಸಮ್ಮರ್ ಹಾಲಿಡೇಸ್ ಕೊಡೋದೇ ಎಂಜಾಯ್ ಮಾಡ್ಲಿ ಅಂತ ತಾನೆ. ಕಳ್ಸೆ ಅವಳನ್ನ. ನೋಡು, ನಮ್ಮ ಭಯಗಳನ್ನು ಹೆದರಿಸದೆ ಹೋದರೆ ಬದುಕು ಇಷ್ಟಕ್ಕೆ ಮುಗಿದೋಗ್ಬಿಡುತ್ತೆ. ಎಷ್ಟು ದಿನ ಅಂತ ನೀನು ಹೆದರ್ಕೊಂಡು ಸಿಹಿನ ನಿನ್ನ ಮುಷ್ಟಿಯಲ್ಲಿ ಇಟ್ಕೋತೀಯಮ್ಮ? ಅವಳು ಬೆಳೆಯೋ ಹುಡುಗಿ, ಜಗತ್ತನ್ನು ನೋಡಬೇಕು, ಎಲ್ಲರ ಜೊತೆ ಬೆರಿಬೇಕಲ್ವಾ? ಸಿಹಿಗೆ ಸಿಗಬೇಕಾದ ಗೆಳೆತನದ ಖುಷಿ, ಆಟ ಪಾಠಗಳ ಅನುಭವನ ತಡೆಯೋದು ಸರಿಯಲ್ಲ ಅಲ್ವಾ? ಆ ಹಕ್ಕು ನಮ್ಗೆ ಯಾರಿಗೂ ಇಲ್ಲ. ಅದನ್ನು ನೀನು ಅರ್ಥ ಮಾಡ್ಕೋಬೇಕು. ನೀವು ಹೇಳೋದೆಲ್ಲ ನಿಜ ತಾತ. ನೀವು ಹೇಳ್ತಿರೋ ಮಾತುಗಳು ಇಲ್ಲಿಗೆ ಅರ್ಥ ಆಗುತ್ತೆ, ಆದರೆ ಇದಕ್ಕೆ ಅರ್ಥ ಆಗಲ್ಲ. ನನ್ನ ಕ್ಷಮಿಸ್ಬಿಡಿ ತಾತ. ಅದಕ್ಕೆ ಸಿಹಿ ಬರ್ದೇ ಇದ್ರೆ ನಾನು ಸಮ್ಮರ್ ಕ್ಯಾಂಪ್ ಹೋಗಲ್ಲ. ಅನಿ ಪ್ಲೀಸ್, ನೀನು ಹಠ ಮಾಡಬೇಡ. ನೀನು ಹೋಗು, ನಿನ್ನ ಫ್ರೆಂಡ್ಸ್ ಎಲ್ಲ ಇರ್ತಾರೆ ತಾನೆ. ನೆಕ್ಸ್ಟ್ ಇಯರ್ ಸಿಹಿ ಬರ್ತಾಳೆ ಕಣೋ, ಪ್ಲೀಸ್. ಸಿಹಿನೇ ಕಳ್ಸಲ್ಲ ನೀವು? ನಾನು ಹೇಳೋದು ನಿಂಗೆ ಅರ್ಥ ಆಗಲ್ಲ ಕಣೋ. ಅದೇನು ಲೆಟ್ರ್ ಅದು? ಅದನ್ನ ಯಾಕೆ ಫೈಲಲ್ಲಿ ಇಡ್ತಿದ್ದಾನೆ? ಅಪ್ಪು, ವೇರ್ ಹೌಸಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಫೋನ್ ಬಂದಮೇಲೂ ನೀನು ಇನ್ನೂ ಇಲ್ಲೇ ಇದೆಯಲ್ಲ? ಈ ವೇರೋದ್ಗೆ ಹೋಗೋ ಅಷ್ಟರಲ್ಲಿ ಇವನು ಈ ಫೈಲ್ ತಂದು ಕೊಟ್ಟ. ಕೊಡಿ ಚಿಕ್ಕಿ, ನಾನು ನೋಡ್ತೀನಿ. ಇದನ್ನು ನಾನು ನೋಡ್ಕೋತೀನಿ. ಪ್ರಾಬ್ಲಮ್ ಏನು ಅಂತ ನೀವಿಬ್ರು ಹೋಗಿ ನೋಡ್ಕೊಂಬನ್ನಿ. ಸರಿ ಚಿಕ್ಕಿ, ಸಿ ಯು. ಬಾ ಚುಕ್ಕ. ಹೋಗ ಅಶೋಕ್. ಬವಾ ಮಾರಾಯ. ಯಾರಪ್ಪ? ಅಶೋಕ್, ಅದನ್ನು ಕೊಡಿಲಿ. ಸಾರಿ ಚಿಕ್ಕಿ, ಇದನ್ನು ಓದಬೇಕಾಗಿರೋದು ರಾಮ್, ನೀವಲ್ಲ. ಏನು ಬರ್ದಿದೆ ಅಶೋಕ್, ಹೇಳು. ಅದು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಚಿಕ್ಕಿ. ಅದು ಸಿಹಿ ಹ್ಯಾಂಡ್ ರೈಟಿಂಗ್ ತಾನೆ? ಏನಿದೆ ಆ ಲೆಟ್ರಲ್ಲಿ? ನಾನು ನೋಡಬೇಕು, ಕೊಡಿಲಿ. ನೀವ್ಯಾಕೆ ನೋಡಬೇಕು? ನಿಮಗೆ ಯಾಕೆ ಅಷ್ಟು ಇಂಟ್ರೆಸ್ಟು? ಇದರಲ್ಲಿ ಏನು ಬರ್ದಿದೆ ಅಂತ ಇಷ್ಟೊಂದು ಕೇಳ್ತಾ ಇದ್ದೀರಲ್ಲ? ಸಿಹಿ ಏನು ಬರ್ದಿದ್ದಾಳೆ ಅಂತ ಟೆನ್ಷನ್ನ? ಇದರಲ್ಲಿರೋದು ನೀವು ಮುಚ್ಚಿಟ್ಟಿರೋ ಸತ್ಯ. ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡ ಅಶೋಕ್. ನಾನು ಯಾವ ಸತ್ಯ ಮುಚ್ಚಿಟ್ಟಿದ್ದೀನಿ? ಅದನ್ನ ನೀವು ಹೇಳ್ಬೇಕು ಚಿಕ್ಕಿ. ಬಾಣಿ ಆಂಟಿ ವಿಷಯ ಬಂದ್ರೆ ನಡಗ್ತೀರಾ, ಇಂದ್ರ ಅಂಕಲ್ ವಿಷಯ ಬಂದ್ರೆ ಹೆದರ್ತೀರಾ, ಸಿಹಿ ಅನ್ನೋ ಹೆಸರು ಕೇಳಿದ್ರೆ ಸಾಕು ಬೆವರ್ತೀರಾ. ನಿಮ್ ಭಯಾನೇ ಹೇಳುತ್ತೆ ನೀವು ಮುಚ್ಚಿಟ್ಟಿರೋ ಸತ್ಯಗಳನ್ನ. ಒಂದು ವಿಷಯ ತಿಳ್ಕೊಳ್ಳಿ ಚಿಕ್ಕಿ, ನೀವು ಸುಳ್ಳನ್ನೆಲ್ಲ ಸೇರಿಸಿ ಸತ್ಯನ ಅದರಲ್ಲಿ ಸುತ್ತಿ ಹೂತ್ ಹಾಕಿ ಮುಚ್ಚಾಕಿದ್ರು, ಆದರೆ ಅದರಲ್ಲೂ ಸತ್ಯ ಜೀವಂತವಾಗಿರುತ್ತೆ. ಒಂದಲ್ಲ ಒಂದಿನ ಎದ್ದು ಬಂದೇ ಬರುತ್ತೆ. ಆಗ ನೀವು ನೆಲ ಕಚ್ತೀರ. ಹುಷಾರ್.